ಡ್ರೆಸ್ ಹೇಗಿದೆ, ನೆಕ್ ಇಷ್ಟ, ನನಗೆ ಚೆನ್ನಾಗಿ ಕಾಣಿಸುತ್ತಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹೇಳಬೇಕು. ನಮಸ್ಕಾರ, ನಾನು ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. 6 ಗಂಟೆ ಶ್ರೀಶೈಲ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಣ್ಣ. ಹೋಗ್ತಾ ಇದ್ದೀವಿ. ನಾನು ರೆಡಿಯಾಗಿದ್ದೀನಿ, ಬರ್ತಾರೆ ಇವಾಗ. ಅವರು ಕೊಟ್ಟಿಗೆರೆಯಲ್ಲಿರೋದು, ಅಲ್ಲಿಂದ ಹೊರಟಿದ್ದೀನಮ್ಮ, ರೆಡಿಯಾಗು, ಬಾ ನೀನು ಆ ಮೂಲೆಗೆ ಬಾ ಅಂತ ಹೇಳ್ದ. ನಮ್ಮ ಮನೆ ಹತ್ರ ಮೇನ್ ರೋಡಕ್ಕೆ ಬಾ ಅಂತ ಹೇಳ್ದ. ಹೊರಟಿದ್ದೀನಿ. 4-5 ದಿವಸ. ಇವತ್ತು ಬುಧವಾರ ಬೆಳಗ್ಗೆ 17ನೇ ತಾರೀಕು ಬುಧವಾರ ಬೆಳಗ್ಗೆ. ನಾನು ಶ್ರೀಶೈಲ ಎಲ್ಲ ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಿರೋದು. ಎದ್ದು ರೆಡಿ ಆದೆ. ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ನಿನ್ನೆ ಹೋಗಿ ಗಾಂಧಿ ಬಜಾರ್ಗೆ ಹೋಗಿ ಒಂದು 3 ಡ್ರೆಸ್ ತೊಗೊಂಡೆ. ಡ್ರೆಸ್ ಎಲ್ಲ ಹಳತಾಗಿತ್ತು, ಅದಕ್ಕೋಸ್ಕರ ಒಂದು 3 ಡ್ರೆಸ್ ತೊಗೊಂಡೆ. ಹೇಗೆ ಕಾಣಿಸ್ತಾ ಇದೆ ಈ ಥರ ಡ್ರೆಸ್ಸು ನಾನು ಫಸ್ಟ್ ಟೈಮ್ ಹಾಕಿರೋದು. ನಾನು ಈ ನೆಕ್ದು ನನಗಿಷ್ಟ ಆಗಲ್ಲ, ಇದು ಒಂಥರ ಬಿಗ್ದಂಗೆ ಆಗುತ್ತೆ. ಅದಕ್ಕೆ ಇಲ್ಲೊಂದು ಗುಂಡಿ ಬಿಚ್ಕೊಂಡಿದ್ದೀನಿ. ಹಿಂಗೆ ಹಾಕ್ಕೊಂಡ್ರೆ ಒಳ್ಳೆ ಆಗ್ತಾಯಿಲ್ಲ. ಆದರೆ ಈ ಕಲರು, ಈ ಪ್ಯಾಟ್ರನ್ನು ಫುಲ್ ತೋರಿಸ್ತೀನಿ ನೋಡಿ. ಈ ಕಲರು, ಈ ಪ್ಯಾಟ್ರನ್ ತುಂಬ ಇಷ್ಟ ಆಯಿತು ನನಗೆ. ಈ ಕಲರಲ್ಲಿ ತುಂಬ ಹುಡುಕ್ತಿದ್ದೆ, ನನಗೆ ಸಿಕ್ಕಿರಲಿಲ್ಲ. ಇವಾಗ ಸಿಕ್ತು ಅಂತೇಳಿ ತೊಗೊಂಡೆ. ಇದು ಅಷ್ಟಿಷ್ಟ ಆಗ್ತಾಯಿಲ್ಲ. ಇದೊಂದು ನನ್ನ ಹತ್ರ ರಾಜವರ್ಧಿನಿನೋ ಏನೋ ಮಣಿ ಹೇಳ್ತಾರಲ್ಲ, ಅದರದ್ದೊಂದು, ಇದು ಪ್ಯೂರ್ ಚಿನ್ನದ ಗುಂಡು, ಅಂದರೆ ಒಳಗಡೆ ವ್ಯಾಕ್ಸ್ ಇರುತ್ತೆ. ಈ ಥರದ್ದು ನನ್ನ ಹತ್ರ ಒಂದು 5-6 ಕಲರ್ ಇಟ್ಕೊಂಡಿದ್ದೀನಿ. ಹಿಂಗೆಲ್ಲಾದರೂ ದೂರ ಬಾರ ಹೋಗ್ಬೇಕಾದ್ರೆ ಇರಲಿ ಅಂತ. ತುಂಬ ಇದೆ, ತುಂಬ ಕಲರ್ಸ್ ಇದೆ ನನ್ನ ಹತ್ರ. ನಾನು ಹಾಕ್ಕೊಂಡಾಗೆಲ್ಲ ತೋರಿಸ್ತೀನಿ. 5 ಕಲರ್ ಇದೆ ನನ್ನ ಹತ್ರ. ಇದನ್ನು ಸಿಂಪಲಾಗಿ ಈಗ ಹಾಕ್ಕೊಂಡೆ. ಈಗೊಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಇದು ಮತ್ತು ದೇವಸ್ಥಾನಕ್ಕೆಲ್ಲ ಹೋಗೋದಕ್ಕೆ ಇರಲಿ ಅಂತ ಒಂದು ವೈಟ್ ಕಲರ್ ವೇಲ್ ಇಟ್ಕೊಂಡಿದ್ದೀನಿ. ಇದಕ್ಕೆ ವೇಲೆಲ್ಲ ಬಂದಿಲ್ಲ. ಬೇರೆ 2 ಡ್ರೆಸ್ಗೆ ವೇಲಿರೋದು, ವಿತ್ ವೇಲಿರೋದು ತೊಗೊಂಡೆ. ಇದು ವೇಲಿಲ್ಲ, ಆದರೆ ತುಂಬ ಚೆನ್ನಾಗಿದೆ. ಹಿಂಗೆ ಬಂದು ಇಲ್ಲಿ ಹಿಂಗೆ ಕಟ್ಟಿದೆ, ಕಟ್ಟಿದೆ. ತುಂಬ ಚೆನ್ನಾಗಿದೆ ಡ್ರೆಸ್ಸು. ಕಲರ್ ಅಂತೂ ಸೂಪರ್ ಕಲರು. ಆದರೆ ಈ ನೆಕ್ ನನಗಿಷ್ಟ ಆಗಲ್ಲ. ಫಸ್ಟ್ ಟೈಮ್ ನಾನು ಈ ಥರ ನೆಕ್ ತೊಗೊಂಡಿರೋದು. ನನಗೆ ಹೇಗೆ ಕಾಣಿಸುತ್ತೆ ಏನು ಅಂತ ಹೇಳಿ ನಾನು ಹಾಗೆ ಹೋಗ್ತಾ ಹೋಗ್ತಾ ಲೈವ್ ಆದರೂ ಮಾಡ್ಬೋದು. ನಾನು ಫಸ್ಟು ವೀಡಿಯೋಗೆ ನಾನು ಪ್ರಾಮುಖ್ಯತೆ ಕೊಡೋದು ವೀಡಿಯೋಗೆ. ವೀಡಿಯೋ ಆಗಿದ್ದ ಕೂಡಲೇ ನನಗೆ ಆ ಜಾಗದಲ್ಲಿ ಟೈಮ್ ಇತ್ತು ಅಂತ ಅಂದರೆ ನಾನು ಲೈವಿಗೆ ಬರ್ತೀನಿ. ಮತ್ತು ನಾನು ವೀಡಿಯೋನೆಲ್ಲ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಡ್ರೆಸ್ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಬೇಕು. ಶ್ರೀಶೈಲದ್ದು ಒಂದೊಂದೇ ಹಂತವಾಗಿ ನಾನು ಎಲ್ಲೆಲ್ಲಿ ಹೋಗ್ತೀನಿ, ಅಲ್ಲಿ ಏನು ಎತ್ತ, ಅಲ್ಲಿ ಎಷ್ಟು ದುಡ್ಡು, ಪ್ರತಿಯೊಂದು ಹೇಳ್ತೀನಿ. ನಾವಿವಾಗ ಕಾರಲ್ಲಿ ಹೋಗ್ತಾ ಇರೋದು. ಯಾವುದೇ ಟ್ರಾವೆಲ್ಸ್ ಬುಕ್ ಮಾಡ್ಕೊಂಡು ಹೋಗೋದಾಗಲಿ ಏನಿಲ್ಲ. ಅಣ್ಣನ ಹತ್ರ ಕಾರಿದೆ, ಅಣ್ಣನೇ ಡ್ರೈವಿಂಗ್ ಮಾಡೋದು. ನಾನು, ಅಣ್ಣ, ಅತ್ತಿಗೆ, ಅಣ್ಣನ ಫ್ರೆಂಡ್, ಗಂಡ ಹೆಂಡ್ತಿ, ಇಷ್ಟು 5 ಜನ ಹೋಗ್ತಾ ಇದ್ದೀವಿ. ಇದೊಂದು ಬ್ಯಾಗ್ ತೊಗೊಂಡಿದ್ದೀನಿ. 4 ಜೊತೆ ಬಟ್ಟೆ ತಗೋ ಅಂತ ಅಂದ ಅಣ್ಣ. 4 ಜೊತೆ ಬಟ್ಟೆ ಮತ್ತು ಟವಲ್ಸು, ಒಳಗಿನ ಬಟ್ಟೆ, ಒಂದು ಸ್ವೆಟರ್ ತೊಗೊಂಡಿದ್ದೀನಿ, ಒಂದು ಸ್ಕಾರ್ಫ್ ತೊಗೊಂಡಿದ್ದೀನಿ, ಮತ್ತು ಮುಖದ ಕ್ರೀಮು. ನಾನು ಅರ್ಜೆಂಟಾಗಿ ತೋರಿಸ್ಬಿಡ್ತೀನಿ. ಇಷ್ಟೇ ನಾನು ಇಟ್ಕೊಂಡಿರೋದು ನೋಡಿ. ಇದರಲ್ಲಿ ಇದೊಂದು ಪರ್ಫ್ಯೂಮ್ ಇಟ್ಕೊಂಡಿದ್ದೀನಿ, ನಂದು ನೆಚ್ಚಿನ ಕ್ರೀಮು, ಮತ್ತು ಇದೊಂದು ಸುಮ್ಮನೆ ಬ್ಯಾಗ್, ಇದು ಸಣ್ಣ ಬ್ಯಾಗು, ನಂದು ಬೊಟ್ಟು. ಈ ರೋಸು ಮುಡ್ಕೊಂಡಿಲ್ಲ ಅಲ್ವಾ ನೋಡಿ. ನಾನು ಮೀಶೋದಲ್ಲಿ ತೊಗೊಂಡೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಮಿಸ್ ಆಗಿತ್ತು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ನಂಗೆ ತುಂಬ ಇಷ್ಟ ಆಯಿತು. ಎಲ್ಲಾದರೂ ಹಿಂಗೆ ಹೋಗ್ಬೇಕಾದ್ರೆ ಈ ಥರದ್ದು ತುಂಬ ಕಲರ್, 6 ಕಲರ್ಸ್ ಬಂದಿತ್ತು. ನಂದು ನೆಚ್ಚಿನ ಲಿಪ್ಸ್ಟಿಕ್ಕು ನೋಡಿ, ಕೊರ್ಗಜ್ಜನ ಗಂಧ. ನಾನು ಸರ ಹೇಳಿದ್ನಲ್ಲ ನೋಡಿ, ಈ ಥರ ನನ್ನ ಹತ್ರ ಕಲರ್ ಇದೆ. ಒಂದು ನೇವಿ ಬ್ಲೂ, ಒಂದು ಗ್ರೀನು, ಒಂದು ಬ್ಲ್ಯಾಕು, ಇದು ಮತ್ತು ಒಂದು ಮರೂನ್ ಇದೆ ಅಷ್ಟೇ. ಇನ್ನು ಏನೂ ಇಲ್ಲ. ಕ್ಲಿಪ್ಸು ಮತ್ತು ನಂದು ಇದ್ರದ್ದು ಟ್ಯೂಬು, ಇಷ್ಟೇ ಇರೋದು. ಪೇಸ್ಟು ಬ್ರಷ್ನ ನಾನು ನಂದು ಯೂಟ್ಯೂಬ್ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಇಷ್ಟು ಇಟ್ಕೊಂಡಿದ್ದೀನಿ. ಬಟ್ಟೆ, ಟವಲ್ಸು, ಒಂದು ಸ್ವೆಟರು, ಇಷ್ಟೇ ಇಟ್ಕೊಂಡಿರೋದು 4 ದಿವಸಕ್ಕೆ. ಮತ್ತು ಇದರಲ್ಲಿ ನಂದು ಮಾತ್ರೆ, ನನಗೆ ಬಿ ಪಿ ಇದೆ, ಬಿ ಪಿ ಮಾತ್ರೆ, ಸೆಲ್ಫಿ ಸ್ಟಿಕ್ಕು, ಆಮೇಲೆ ಮೈಕ್ ಇಟ್ಕೊಂಡಿದ್ದೀನಿ ಇರಲಿ ಅಂತ ಹೇಳಿ
ಆಮೇಲೆ ಸ್ವಲ್ಪ ಸಣ್ಣ ಚಿಲ್ಲರೆ ಕಾಸು ಇಟ್ಕೊಂಡಿದ್ದೀನಿ. ಆಮೇಲೆ ನಾನು ಬಿಸಿಲಿಗಂತ ಈ ಟೋಪಿ ಇಟ್ಕೊಂಡೇ ಇರ್ತೀನಿ. ನಂದು ಯೂಟ್ಯೂಬ್ ಬ್ಯಾಗಲ್ಲಿರುತ್ತೆ ಇದೆಲ್ಲ ನೋಡಿ. ನಾನು ಟೋಪಿ ಇಟ್ಕೊಂಡೇ ಇರ್ತೀನಿ ಬಿಸಿಲು ಅಂತ ಹೇಳಿ. ಆಮೇಲೆ ಪವರ್ ಬ್ಯಾಂಕ್ ಇಟ್ಕೊಂಡಿದ್ದೀನಿ, ಇಷ್ಟು ಇಟ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ಅದೇ ಒಂದು ಗಾಗಲ್ಸ್ ಇಟ್ಕೊಂಡಿದ್ದೀನಿ. ಇಷ್ಟು ನಮ್ಮದು ಯೂಟ್ಯೂಬ್ ಬ್ಯಾಗಲ್ಲಿರುತ್ತೆ. ಅದರಲ್ಲಿ ಬಟ್ಟೆ ಎಲ್ಲ ಇಟ್ಕೊಂಡಿದ್ದೀನಿ. ಇದರಲ್ಲೇ ನಾನು ಕ್ಯಾಶ್ ಏನೂ ಇಟ್ಕೊಂಡಿಲ್ಲ. ಒಂದು 2,000 ಇಟ್ಕೊಂಡಿದ್ದೀನಿ. ಯಾಕಂದರೆ ಮಂತ್ರಾಲಯಕ್ಕೆ ಹೋದಾಗ ತೊಂದರೆ ಮಾಡ್ಕೊಂಡು ಬಂದೆ. ಹೀಗಾಗಿಲ್ಲ. ಅಣ್ಣ ಇರ್ತಾನೆ, ಅಣ್ಣ ಪ್ರತಿಯೊಂದು ನೋಡ್ಕೊಳ್ತಾನೆ. ಆದರೂ ಏನಕ್ಕಾದರೂ ಬೇಕಾದರೆ ಅಂತ ಹೇಳಿ 2,000 ಕ್ಯಾಶ್ ಇಟ್ಕೊಂಡಿದ್ದೀನಿ. ಇಷ್ಟು ನಂದು ಬಟ್ಟೆ ಪ್ಯಾಕ್ ಮಾಡ್ಕೊಂಡಿರೋದು. ನಾನು ಇಷ್ಟೇ. ನಿಮ್ಮೆಲ್ಲರೂ ಆಶೀರ್ವಾದ ಮಾಡಿ ನನಗೆ ಅಂತ ಕೇಳಿಕೊಂಡು ನನಗೆ ಪ್ರೀತಿಯಿಂದ 4-5 ದಿವಸ ನನ್ನ ವೀಡಿಯೋಗಳನ್ನ ನೋಡಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಡ್ರೆಸ್ ಹೇಗಿದೆ, ನೆಕ್ ಇಷ್ಟ, ನನಗೆ ಚೆನ್ನಾಗಿ ಕಾಣಿಸುತ್ತಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹೇಳಬೇಕು. ಧನ್ಯವಾದಗಳು. ಜೈ ಶ್ರೀರಾಮ್.